ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ. ಮೈಸೂರಿನ ಕ್ಯಾತಮಾರನಹಳ್ಳಿ ಮಸೀದಿಯ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಡಿಸಿ ಕಚೇರಿಯಲ್ಲಿ ನಡೆದ ಹಿಂದೂ ಮುಸ್ಲಿಂ ಮುಖಂಡರ ಸಭೆ. ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ, ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದೆ. ಅದು ಮಸೀದಿ ಅಲ್ಲ, ಮದರಸಾ. ಮದರಸಾವನ್ನು ತೆರೆಯಲು ಅವಕಾಶವನ್ನು ಕೊಡಿ ಅಂತ ಹೇಳಿ ಮುಸ್ಲಿಂ ಮುಖಂಡರು ಮನವಿ ಮಾಡಿಕೊಂಡಿದ್ದಾರೆ. ವಿವಾದಿತ ಮಸೀದಿಯ ಸಮೀಪದಲ್ಲಿ ಮತ್ತೊಂದು ಮಸೀದಿ ಇರುವ ಕಾರಣಕ್ಕೆ ಮಸೀದಿಯನ್ನು ತೆರೆಯಲು ಅವಕಾಶ ನೀಡದಂತೆ ಹಿಂದೂ ಮುಖಂಡರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮೈಸೂರಿನ ಕ್ಯಾತಮಾರನಹಳ್ಳಿಯ ಮಸೀದಿಯ ವಿವಾದ 10 ವರ್ಷದ ಹಿಂದೆ ಏನೆಲ್ಲ ಆಗಿತ್ತು ಅನ್ನೋದು ಗೊತ್ತಿದೆ. ನೆತ್ತರು ಹರಿದಿತ್ತು, ಅದಾದ ಮೇಲೆ ಆ ಮಸೀದಿಗೆ ಬೀಗ ಹಾಕುವಂತಹ ಕೆಲಸ ಆಗಿತ್ತು, ಅದಾದ ಮೇಲೆ ಅದು ಕೋರ್ಟ್ ಮೆಟ್ಟಿಲೇರಿತ್ತು. ಕೋರ್ಟ್ ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟಂತಹ ವಿಚಾರ ನೀವೇನೇ ಇತ್ಯರ್ಥ ಮಾಡ್ಕೊಳ್ರಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿತ್ತು. ಇಲ್ಲಿಯವರೆಗೂ ಆ ವಿಚಾರ ಮುನ್ನೆಲೆಗೆ ಬಂದಿರಲಿಲ್ಲ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಆಗಿದೆ. ಸುಮಾರು 2009ರಿಂದ ಇರೋ ಈ ವಿವಾದ ಇಲ್ಲಿ ಮಸೀದಿನ ಮದರಸಾನ ಅನ್ನೋದು ಒಂದು ವಿವಾದ ಸೃಷ್ಟಿಯಾಗಿದೆ. 2006ರಲ್ಲಿ 2 ಡೈಲಾಪಿಲೇಟೆಡ್ ಮನೆಗಳನ್ನು ಪಡೆದುಕೊಂಡು ಅದನ್ನು ಮಸೀದಿ ಮತ್ತು ಮದ್ರಸಾ ಮಾಡಲಿಕ್ಕೆ ಅಧಿಕೃತವಾಗಿ ಲೈಸೆನ್ಸ್ ಎಲ್ಲ ಪಡೆದುಕೊಂಡು ಕೆಲಸ ಶುರು ಮಾಡಿಸೋಲ್ಲ. ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ 2009ರಲ್ಲಿ ನಡೀತದೆ. ಆ ಇನ್ಸಿಡೆಂಟಿಂದ ಒಂದು ಕರಾಳ ದಿನ ಅಂತ ಬಯಸಿ ಅದಾದಮೇಲೆ ನಮ್ಮ ಸುನೀಲ್ ಅಗರ್ವಾಲ್ ಒಂದು ಸಮಿತಿನ ಮಾಡಿ ಎಲ್ಲರಿಗೂ ಸೇರಿಸಿ ಒಂದು ಸಮಿತಿಯನ್ನು ಮಾಡಿ ಒಂದು ಎಲ್ಲ ಒಪ್ಪಂದದಿಂದ ಒಂದು ಮಾಡಿಕೊಂಡು ಬಂದು ಇದು 2 ಧರ್ಮದ ವಿಚಾರವಾಗಿ ಎಲ್ಲ ಒಂದು ಮಾಹಿತಿಯನ್ನು ನಮ್ಮ ಹತ್ರ ಪಡ್ಕೊಂಡು ಎಲ್ಲ ಇವತ್ತು ನಾವು ಲೆಟರ್ ಮೂಲಕ ಟ್ರಸ್ಟ್ ಮೂಲಕ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಅವರಿಗೆ ಎಲ್ಲ ವಿಚಾರಗಳನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ. ಇದು ಸುರಕ್ಷಿತವಾಗಿ ಅವ್ರಿಗೆ ಆಗಿರಲಿ ನಮಗೆ ಆಗಿರಲಿ ಯಾವುದೇ ಒಂದು ರೀತಿಯಲ್ಲಿ ತೊಂದರೆಗಳಾಗಬಾರ್ದು. ಇದಂಥ ವಿಚಾರಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ಆಯುಕ್ತರು, ಉಪ ಪೊಲೀಸ್ ಆಯುಕ್ತರಲ್ಲಿ ಮನವಿಯನ್ನು ಮಾಡಿದ್ದೇವೆ. ಇದಕ್ಕೆ ಯಾವುದೇ ಕಲ್ಪನೆಗಳು ಬೇಡ, ಎಲ್ಲ ಒಂದು ಉದ್ದೇಶಪೂರ್ವಕವಾಗಿ ಒಂದು ಒಳ್ಳೆಯದಾಗಂಥ ಕೆಲಸಗಳನ್ನ ಎಲ್ಲ ಸಮುದಾಯದವ್ರು ಮಾಡಲಿ ಅಂತೇಳಿ ನಾನು ಮನವಿ ಮಾಡಿದ್ದೇನೆ ಜಿಲ್ಲಾಧಿಕಾರಿಗಳ ಹತ್ರ. ಈ ಕ್ಯಾತಮಾರನಹಳ್ಳಿಯ ಈ ಮಸೀದಿ ಜಾಗ ಅಂತ ಏನು ಹೇಳ್ತಿದ್ದಾರೆ, ಅದು ಮೊದಲು ಮದರಸಾನೇ ಆಗಿದ್ದು. ಅದಾದ ಮೇಲೆ ಹಂತವಾಗಿ ಮಸೀದಿ ಆಗುವಂತಹ ಕೆಲಸ ಆಗಿ ಅಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಇಡೀ ರಾಜ್ಯವೇ ಗಮನಿಸಿದೆ. 10 ವರ್ಷದ ಹಿಂದೆ ಏನೆಲ್ಲ ಬೆಳವಣಿಗೆಗಳಾಗಿತ್ತು ಅಂಥೇಳಿ ಇವತ್ತು ಅದೇ ನಿಟ್ಟಿನಲ್ಲಿಯೇ ಒಂದು ಸಭೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಾಗಿರುವಂಥದ್ದು. ಈಗ ಇವರು ಇಬ್ಬರ ಮನವಿಯನ್ನು ಆಲಿಸಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ KP ನಾಗರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. KP ನಾಗರಾಜ್, ಇವತ್ತಿನ ಸಭೆಯಲ್ಲಿ ಏನಾಯಿತು ಅಂಥೇಳಿ, ಯಾವ ನಿರ್ಧಾರಕ್ಕೆ ಬಂದರು ಅಂತ? ಇವತ್ತಿನ ಸಭೆಯಲ್ಲಿ ನಿರ್ಧಾರಕ್ಕೇನು ಬಂದಿಲ್ಲ ಪ್ರೇಮ್, ಕೇವಲ ಅಭಿಪ್ರಾಯಗಳ ಸಂಗ್ರಹ ಆಗಿದೆ. ಮುಸ್ಲಿಂ ಮುಖಂಡರುಗಳ ಅಭಿಪ್ರಾಯ ಜೊತೆಗೆ ಸ್ಥಳೀಯ ಹಿಂದೂ ಮುಖಂಡರುಗಳ ಅಭಿಪ್ರಾಯಗಳು ಸಂಗ್ರಹ ಆಗಿದೆ. ಆದ್ರೆ ಮುಸ್ಲಿಂ ಮುಖಂಡರುಗಳು ಒಂದು ಮಾತನ್ನ ಸ್ಪಷ್ಟಪಡಿಸಿದ್ದಾರೆ ಅಲ್ಲಿ, ಅಂದ್ರೆ ಅದು ಮಸೀದಿ ಅಲ್ಲ, ಅದು ಕೇವಲ ಮದರಸ ಇರುವಂತಹದ್ದು. ನಾವು ಶಾಲೆಯ ರೂಪದಲ್ಲಿ ಮದರಸವನ್ನ ನಡೆಸ್ತಾ ಇದ್ದೇವೆ. ಅದನ್ನ ಕೆಲವರು ಮಸೀದಿ ಅಂತ ಮಿಸ್ಲೀಡ್ ಮಾಡಿಕೊಂಡು ಈ ರೀತಿಯಾಗಿ ವಿವಾದಗಳನ್ನ ಎಪ್ಸಿದ್ರು. ಈ ಹಿಂದೆ 8-9 ವರ್ಷಗಳ ಹಿಂದೆ ನಡೆದಂತಹ ಘಟನೆ ಅದು ನಡಿಬಾರ್ದಾಗಿತ್ತು, ನಡೆದೋಗಿದೆ. ಆದ್ರೆ ಈಗ ಅದನ್ನ ಮದರಸದ ರೀತಿಯಲ್ಲಿ ನಡೆಸೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅನ್ನುವಂತ ಮನವಿಯನ್ನ ಈಗ ಮುಸ್ಲಿಂ ಮುಖಂಡರು ಮಾಡಿದ್ರು. ಆದ್ರೆ ಸ್ಥಳೀಯ ಹಿಂದೂ ಮುಖಂಡರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಮತ್ತೆ ಓಪನ್ ಮಾಡುವಂತದ್ದು ಬೇಡ, ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಬೇಕು. ಯಾಕಂದ್ರೆ ಆ ವಿಚಾರದಲ್ಲೇನೆ ಗಲಾಟೆಗಳು ನಡೆದಿದ್ದಂಥದ್ದು, ಮರ್ಡರ್ ಕೂಡ ಆಗಿರುವಂತದ್ದು. ಹಾಗಾಗಿ ಶಾಂತಿ ಭಂಗ ಉಂಟಾಗುವಂತಹ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ. ಹಾಗಾಗಿ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಬೇಕು ಅನ್ನುವಂತಹ ಅಭಿಪ್ರಾಯವನ್ನ ಹಿಂದೂ ಮುಖಂಡರುಗಳು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಇಬ್ಬರ ಅಭಿಪ್ರಾಯಗಳನ್ನು ಕೂಡ DC ಅವರು ಸಂಗ್ರಹ ಮಾಡಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.